ಡೇ 9 ಆ್ಯಂಡ್ ಡೇ 10 ಆಫ್ ಟೊಮೊಟೊ ಫಾರ್ಮಿಂಗ್. ಡೇ 9ನಲ್ಲಿ ಯಾವುದೇ ರೀತಿಯಂತಹ ಆ್ಯಕ್ಟಿವಿಟಿ ಮಾಡಿರಲಿಲ್ಲ. ಡೇ 10ನಲ್ಲಿ ನಾವು ಸೆಕೆಂಡ್ ಸ್ಪ್ರೇಗೆ ಹೋಗ್ತಿದ್ದೀವಿ. ಸೊ ಬಿಫೋರ್ ಅಂದರೆ ಆಫ್ಟರ್ ಪ್ಲಾಂಟೇಷನ್ ಫಸ್ಟ್ ಸ್ಪ್ರೇ, ಮೊದಲಿಂದ ಲೆಕ್ಕ ಮಾಡೋದಾದರೆ ಸೆಕೆಂಡ್ ಸ್ಪ್ರೇ ಇದು. ಆ ಪ್ಲಾಂಟೇಷನ್ ಮಾಡಾದ್ಮೇಲೆ ಇದು ಫಸ್ಟ್ ಸ್ಪ್ರೇ ನಡೀತಿದೆ. ಸೊ ಯಾಕೆ ಮಾಡ್ತಿದ್ದೀವಿ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಗಿಡ ಒಂಚೂರು ಅಲ್ಲಾಡಿಸಿ ನೋಡ್ತಿದ್ದೀನಿ. ಸೊ ಅದರಲ್ಲಿ ವೈಟ್ ಫ್ಲೇತು ತುಂಬಾ ನಿಮಗೆ ಪೇಪರ್ ಮೇಲೆ ಕಾಣಿಸ್ತಿರ್ಬೋದು. ಮೇ ಬಿ ಇದರಲ್ಲಿ ವಿಡಿಯೋದಲ್ಲಿ ಅಷ್ಟೊಂದು ವಿಸಿಬಲ್ ಇರೋದಿಲ್ಲ, ತುಂಬಾ ವೈಟ್ ಫ್ಲೇ ಇದೆ. ಸೊ ಅದು ಯಾವ ರೀತಿ ಕಾಣುತ್ತೆ ಅಂತಲೂ ಸಹ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಈ ಒಂದು ಬೆನಿವಿಯಾ ಮತ್ತು ಪ್ರೈಡನ್ನು ಮಿಕ್ಸ್ ಮಾಡಿಕೊಂಡು ನಾನು ಸ್ಪ್ರೇ ಮಾಡ್ತಿದ್ದೀನಿ. ಸಿಂಗಲ್ ಟೆಕ್ನಿಕಲ್ಸ್ ಮಾಡ್ತಿಲ್ಲ, ಅದ್ರ ಜೊತೆಗೆ ಪ್ರೈಡನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ರೆಕಮೆಂಡೇಷನ್ ಅಂತ ಹೇಳ್ತಿದ್ದೇನೆ ನೋಡಿ. ಸೊ 2 ml ಪರ್ ಲೀಟರ್ಗೆ ಬೆನಿವಿಯಾ, ಆಮೇಲೆ 1/2 ಗ್ರಾಮ್ ಪರ್ ಲೀಟರ್ಗೆ ಬೆನಿವಿಯಾ. ಸೊ ಎರಡೂ ಕಾಂಬಿನೇಷನ್ 150 ಲೀಟರ್ಗೆ ಬೆರೆಸ್ಕೊಂಡು ನಾನು ಮಾಡ್ತಿದ್ದೀನಿ. ಸೊ ನೀವು ಎಷ್ಟಾಗ್ಬೋದು ಪ್ರೈಸು ಅಂತ ಕೇಳ್ಬೋದು. ಸೊ 150 ಲೀಟ್ರಿಗೆ ನನಗೆ ಆಲ್ಮೋಸ್ಟ್ 300 ml ಆಫ್ ಬೆನಿವಿಯಾ ಬಿತ್ತು, 100 ಗ್ರಾಮ್ ಆಫ್ ಪ್ರೈಡ್ ಬಿತ್ತು. ಸೊ ಎರಡಕ್ಕೂ ಸೇರಿ 3000 ಕಾಸ್ಟ್ ಅನ್ನೋದು ಬಿತ್ತು. ಆನ್ ಆ್ಯಂಡ್ ಅವರೇಜ್ ನಿಮಗೆ 2,800 ರೂಪಾಯಿಂದ 3,000 ರೂಪಾಯಿ ಬಿಟ್ವೀನ್ ಆ ರೇಂಜಲ್ಲಿ ಬೀಳುತ್ತೆ. ಇನ್ನೂ ಜಾಸ್ತಿನೂ ಬೀಳ್ಬೋದು, ಡಿಪೆಂಡ್ ಆನ್ ಡೀಲರ್ ಅದು. ಸೊ ಇದನ್ನು ನಾನು ಸ್ಪ್ರೇ ಮಾಡ್ತಿದ್ದೀನಿ ಈಗ ಪ್ರೆಸೆಂಟು. ಸೊ ಈ ಸ್ಪ್ರೇಯಿಂದ ಮೇಜರಾಗಿ ಏನಪ್ಪ ಅಡ್ವಾಂಟೇಜಸ್ ಅಂದರೆ ತುಂಬಾ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗಿ ಬರುತ್ತೆ. ವೈಟ್ ಫ್ಲೈ ಅನ್ನೋದು ಕಂಟ್ರೋಲ್ಡಲ್ಲಿರುತ್ತೆ. ಅನದರ್ 6 to 7 ಡೇಸ್ ನಮಗೆ ಕಂಟ್ರೋಲ್ಡಲ್ಲಿರುತ್ತೆ ವೈಟ್ ಫ್ಲೈ ಅನ್ನೋದು. ಸೊ ಬ್ರಾಂಚಸ್ ಏನು ನಾವು ಸೈಡು ಲ್ಯಾಕ್ಗಳು ಅಂತ ಕರಿತೀವಿ, ಅದು ತುಂಬ ಚೆನ್ನಾಗಿ ಹೊಡ್ಕೊಳ್ಳುತ್ತೆ. ಸೊ ಇದನ್ನಾಗಿ ಸ್ಪ್ರೇ ಮಾಡ್ತಿರ್ಬೇಕಾದ್ರೆ ನಾನು ಇವತ್ತೇನು ಕಂಡೆ ಅಂದರೆ ಕೆಲವೊಂದು ಗಿಡಗಳು ಡಂಪಿಂಗ್ ಆಫಿಂದ ಹೋಗಿದೆ. ಸೊ ಅದಕ್ಕೆ ನಾಳೆ ಟ್ರೀಟ್ಮೆಂಟನ್ನು ಕೊಡ್ತಿದ್ದೀವಿ. ಸೊ ಅದನ್ನಿಗೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋದಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಮೆಟ್ಲಾಕ್ಸಿಲ್ ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫರ್ದರ್ ಇದೇ ರೀತಿಯಂತಹ ಒಳ್ಳೆ ಇನ್ಫಾರ್ಮೇಷನ್ ಟೊಮೊಟೊ ಫಾರ್ಮಿಂಗ್ ಬಗ್ಗೆ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.